ಇಸ್ರೇಲ್ ದಾಳಿಗೆ ಹೆಜ್ಬುಲ್ಲಾ ಕಮಾಂಡರ್ ಬಲಿಯಾಗಿದ್ದಾನೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಕಮಾಂಡರ್ ಹತ್ಯೆಯಾಗಿರೋದು. ಮೊಹಮ್ಮದ್ ಖಾದರ್ ಅಲ್ ಹುಸೈನಿ ದೇಹವೇ ಛಿದ್ರ ಆಗಿಬಿಟ್ಟಿದೆ. ಇಲ್ಲಿ ಇಸ್ರೇಲ್ ಹುಡುಕಿ ಅಂದರೆ ಏನಾಗಿದೆ, ಇಸ್ರೇಲ್ ಈ ರೀತಿ ಹೆಜ್ಬುಲ್ಲಾ ಟಾರ್ಗೆಟ್ ಮಾಡಲಿಕ್ಕೆ, ಹಮಾಸ್ ಟಾರ್ಗೆಟ್ ಮಾಡಲಿಕ್ಕೆ ಅಥವಾ ಹೌತಿಗಳು ಟಾರ್ಗೆಟ್ ಮಾಡಲಿಕ್ಕೆ ಒಂದು ಕಾರಣ ಇದೆ. ಇಸ್ರೇಲ್ ಆರೋಪಿಸುವ ಪ್ರಕಾರ ಇರಾನ್ ಯಾವಾಗಲೂ 3 ಹೆಚ್ಚುಗಳು ಯಾವ್ಯಾವುದು ಅಂದರೆ ಹೆಜ್ಬುಲ್ಲಾ, ಹಮಾಸ್ ಮತ್ತು ಹೌತಿ, ಈ 3 ಬಂಡುಕೋರರು, ಉಗ್ರಗಾಮಿಗಳು ಅಥವಾ ಇರಾನ್ನ ಪ್ರಾಕ್ಸಿಗಳು, ಇರಾನ್ ನೇರವಾಗಿ ಯುದ್ಧ ಮಾಡಲ್ಲ, ಇಲ್ಲಿವರೆಗೂ ಮಾಡ್ತಾ ಇರಲಿಲ್ಲ. ಈ 3ರನ್ನು ಇಸ್ರೇಲ್ ಮೇಲೆ ದಾಳಿಗೆ ಬಿಡೋದು, ಜನ ಸಾಯಿಸೋದು, ಇದು ಮಾಡ್ತಾ ಇತ್ತು. ಇದೀಗ ಅದಕ್ಕೆ ಇಸ್ರೇಲ್ ಏನು ಮಾಡ್ತಾ ಇದೆ, ಈ ಥರ ಕಮಾಂಡರ್ಗಳನ್ನೇ ಹೊಡೆದು ಹಾಕ್ಬಿಟ್ರೆ ಹಿಜ್ಬುಲ್ಲಾ ಕಮಾಂಡರ್ನ ಇದೀಗ ಹತ್ಯೆ ಮಾಡಿರೋದು. ಮೊಹಮ್ಮದ್ ಖಾದರ್ ಅಲ್ ಹುಸೈನಿ ದೇಹ ಪೀಸ್ ಆಗಿಬಿಟ್ಟಿದೆ. ಕಾರಿನ ಸಮೇತವೇ ಸ್ಫೋಟ ಮಾಡಿರೋದು ಇಸ್ರೇಲ್ನ ಸೇನೆ. ಸೊರೋಕಾ ಆಸ್ಪತ್ರೆ ಮೇಲೆ ದಾಳಿಗೆ ಸೂಚನೆ ಕೊಟ್ಟಿದ್ದೇ ಈ ಕಮಾಂಡರ್. ಇಸ್ರೇಲಲ್ಲಿ ಸೊರೋಕಾ ಆಸ್ಪತ್ರೆ ಇತ್ತಲ್ಲ, 1000 ಬೆಡ್ಗಳ ಆಸ್ಪತ್ರೆನ ನಾಶ ಮಾಡಿ, ಅದ್ರ ಮೇಲೆ ದಾಳಿ ಮಾಡಿ ಅಂತ ಹೇಳಿದ್ದಿದ್ದೇ ಈ ಕಮಾಂಡರ್ ಅಂತೆ. ಸೊ ಇದರ ಬೆನ್ನಲ್ಲೇ ಕಮಾಂಡರ್ ಕತೆ ನಾವು ಮುಗಿಸ್ತೀವಿ ಅಂಥೇಳಿ. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಲಿ, ಇದೇ ಇಸ್ರೇಲ್ನ ಆಸ್ಪತ್ರೆ ಬಳಿಯಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಬಂದು ಇದಕ್ಕೆ ಭಾರೀ ಬೆಲೆ ತರಬೇಕಾಗತ್ತೆ ಇರಾನ್, ತುಂಬ ಬೆಲೆ ತರಬೇಕಾಗತ್ತೆ ಇರಾನ್ ಅಂಥೇಳಿ ಗುಡುಗಿದ್ದಿದ್ದು. ಇದೀಗ ಯಾವ ವ್ಯಕ್ತಿ ಸೊರೋಕಾ ಆಸ್ಪತ್ರೆ ಮೇಲೆ ದಾಳಿಗೆ ಸೂಚನೆ ಕೊಟ್ಟಿದ್ನೋ ಆ ಕಮಾಂಡರ್ನನ್ನು ಇಸ್ರೇಲ್ ಪೀಸ್ ಮಾಡಿ ಹಾಕಿದೆ. ಮೊನ್ನೆ ನಡೆದಂತಹ ದಾಳಿಗೆ ಆದೇಶ ಕೊಟ್ಟಿದ್ದ ಕಮಾಂಡರ್ನ ಕತೆ ಮುಗಿಸಿದೆ. ಅದು ಡ್ರೋನ್ ಬ್ರಿಗೇಡ್ ಕಮಾಂಡರ್ ಅಮೀನ್ ಪೌರ್ ಚೌಧರಿ ಕೂಡ ಸಾವನ್ನಪ್ಪಿದ್ದಾನೆ. ಇಸ್ರೇಲ್ ಸೇನೆಯ ವಾಯುದಾಳಿಗೆ ಅಮೀನ್ ಪೌರ್ ಚೌಧರಿ ಸಾವನ್ನಪ್ಪಿರೋದು. ಇಸ್ರೇಲ್ ದಾಳಿ, ಇರಾನ್ ಡ್ರೋನ್ ಬ್ರಿಗೇಡ್ ಕಮಾಂಡರ್ ಸಾವನ್ನಪ್ಪಿದ್ದಾನೆ ಇಲ್ಲಿ.